ನಮ್ಮ ಜೊತೆ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದಂತಹ ಭೀಮಣ್ಣ ನಾಯ್ಕ ಅವರು ನಮ್ಮ ಜೊತೆ ಇದ್ದಾರೆ. ಹೈಕಮಾಂಡ್ ಹೇಳಿರುವಂಥದ್ದು ಸಚಿವರುಗಳು ಈ ಬಾರಿ ನನಗೆ ಕ್ಷೇತ್ರದ ಜನ ಅವಕಾಶ ಕೊಟ್ಟು 128 ಹಳ್ಳಿಗಳು ಈ ಹಸಿರು ನಗರವಾಗಿ ಬರುತ್ತೆ. ಇಲ್ಲಿ ಗ್ರಾಮೀಣ ಬದುಕಲ್ಲಿ ನಗರ ಪಟ್ಟಣದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಇನ್ನು ಗ್ರಾಮೀಣ ಭಾಗದಲ್ಲಿ ಬಹಳಷ್ಟು ರೋಡ್ಗಳು ಇರಬೇಕಾಗುತ್ತೆ. ಮನಮೋಹನ್ ಸರ್ಕಾರ ಇದ್ದಾಗ, ಪ್ರಧಾನಮಂತ್ರಿ ಇದ್ದಾಗ ಅವರು ಇವೆಲ್ಲರೂ ಕೂಡ ಹಕ್ಕನ್ನು ಪಡೆದುಕೊಳ್ಳುತ್ತಾರೆ. ಗ್ರಾಮ ನಮ್ಮ ಶಾಸಕರಿಗೆ ಸಕಾಲದಲ್ಲಿ ಸರಿಯಾದ ಅನುದಾನ ಸಿಕ್ಬಿಟ್ಟಿದ್ರೆ ಅವರು ನಾವು ಮಾತಾಡುವಂತ ಪ್ರಶ್ನೆನೇ ಇರ್ತಿರಲಿಲ್ಲ. ಇವತ್ತು ದೇಶದಲ್ಲಿ ನಮ್ಮ GST ಕಲೆಕ್ಟ್ ಮಾಡುವಲ್ಲಿ ನಮ್ಮ ರಾಜ್ಯ ಬಹಳ ಪ್ರಮುಖ ಸ್ಥಾನದಲ್ಲಿ ಇರುವಂಥದ್ದು, ಮುಂಚೂಣಿಯಲ್ಲಿ ಇರುವಂತಹ ಈ ನಮ್ಮ ಹಕ್ಕನ್ನ, ನಮ್ಮ GST ಹಣವನ್ನು ನಮಗೆ ಕೊಟ್ಟರೆ, ನಮ್ಮ ಸರ್ಕಾರ ಕೊಟ್ಟರೆ ಇನ್ನೂ ಅಭಿವೃದ್ಧಿ ಹೆಚ್ಚು ಮಾಡಲು ಸಾಧ್ಯ ಆಗತ್ತೆ ಅನ್ನೋದು ನಮ್ಮ ವೈಯಕ್ತಿಕ ಅನಿಸಿಕೆ. ಈಗ ಈ ನಡುವೆ ಒಂದು ಕದಂಬ ಜಿಲ್ಲೆ ಮಾಡಬೇಕು ಅನ್ನೋದು ಬಹಳ ಜೋರಾಗಿ ನಡೀತಾ ಇದೆ. ಅನೇಕ ರೀತಿ ವಿಭಿನ್ನ ಹೊಂದಿರತಕ್ಕಂಥ ನಮ್ಮ ಜಿಲ್ಲೆಯ ಇಬ್ಬಾಗ ಅನ್ನೋದು ಅದು ಎಷ್ಟು ಮಟ್ಟಿಗೆ ಆಗಬೇಕು ಅನ್ನೋಂಥ ಚಿಂತನೆಗಳು, ವಿಚಾರಗಳು ಬರೀ ನಾವು ಹೇಳಿದಂತಲ್ಲ. ಹೀಗೆ ನನ್ನ ಕ್ಷೇತ್ರದ ಜನಪರವಾಗಿ ನಾನು ಕೆಲಸವನ್ನು ಶಕ್ತಿ ಮೇಲೆ ಮಾಡ್ತಿದ್ದೀನಿ. ನಾನು ನಮ್ಮ ಪಬ್ಲಿಕ್ ಪವರ್ನ ಮೂಲಕ ಈ ಭಾಗದೆಲ್ಲ ಶಾಸಕರನ್ನು ಕೂಡ ನಾವು ಮಾತಾಡಿಸ್ತಾ ಇದ್ದೇವೆ. ಇದೀಗ ನಮ್ಮ ಜೊತೆ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದಂತಹ ಭೀಮಣ್ಣ ನಾಯ್ಕ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರೇನು ಹೇಳ್ತಾರಂತೆ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಕಾಂಗ್ರೆಸ್ ಹೈಕಮಾಂಡು ಒಂದಿಷ್ಟು ಸಚಿವರುಗಳಿಗೆ ಒಂದು ಟಾರ್ಗೆಟ್ ಕೊಟ್ಟಿದೆ ಮತ್ತು ಅವ್ರನ್ನು ಮೌಲ್ಯಮಾಪನ ಮಾಡ್ತೇವೆ ಅಂತೇಳಿ ಹೈಕಮಾಂಡ್ ಹೇಳಿರುವಂಥದ್ದು ಸಚಿವರುಗಳಿಗೆ. ಆದರೆ ನೀವು ಯಾವ ರೀತಿ ಕಾರ್ಯವನ್ನು ಕೈಗೊಳ್ತಾ ಇದ್ದೀರಿ ಅಂತಂದರೆ, ಹೈಕಮಾಂಡ್ ಹೇಳಿಲ್ಲ, ಯಾರೂ ಹೇಳಿಲ್ಲ, ನೀವು ಸ್ವಯಂ ಪ್ರೇರಿತರಾಗಿ ಚುನಾವಣೆಯ ಮೊದಲು ಯಾವ ರೀತಿ ಪ್ರಚಾರವನ್ನು ಕೈಗೊಳ್ಳೋದಕ್ಕೂ ಕೂಡ ಅಷ್ಟು ಓಡಾಡಿದ್ರಲ್ಲ ಗೊತ್ತಿಲ್ಲ. 1.5 ವರ್ಷದಲ್ಲಿ ಇಡೀ ಕ್ಷೇತ್ರವನ್ನು ತಿರುಗಿದ್ದೀರಿ. ಏನು ನಿಮಗೆ ಸಮಸ್ಯೆಗಳು, ಮೇಜರ್ ಆಗಿರ್ತಕ್ಕಂಥ ಸಮಸ್ಯೆಗಳು ಶಿರ್ಸಿ ಸಿದ್ದಾಪುರಕ್ಕೆ ಸಂಬಂಧಪಟ್ಟ ಹಾಗೆ ಗಮನಕ್ಕೆ ಬಂದಿದ್ದಾರೆ? ನಮಸ್ಕಾರ. ತಾವು ಬಹಳ ಅದ್ಭುತವಾಗಿರ್ತಕ್ಕಂಥ ವಿಷಯನ ಪ್ರಸ್ತಾಪ ಮಾಡಿದ್ದೀರಿ. ನಾವು ಎಲ್ಲ ವರ್ಗದ ಜನರ ಜೊತೆ ಬರ್ತಂಥವ್ರು, ಬಂಗಾರ ಸಾಹೇಬ ಅಡಿಯಲ್ಲಿ ರಾಜಕಾರಣಕ್ಕೆ ಬಂದಂಥವ್ರು. ಹಲವಾರು ವಿಚಾರಗಳನ್ನ ಮಾನ್ಯ ಬಂಗಾರ ಸಾಹೇಬರ ಆಚಾರ ವಿಚಾರಗಳನ್ನ ಅಳವಡಿಸಿಕೊಂಡು ನಾನು ರಾಜಕಾರಣಕ್ಕೆ ಪ್ರತಿಯೊಂದು ಹೆಜ್ಜೆ ಕೂಡ ನೆನಪನ್ನು ಮಾಡಿ ಹೆಜ್ಜೆನ ಇಡ್ತಾ ಇದ್ದೀನಿ. ನಾನು ನನ್ನ ಪಕ್ಷ ಹಲವಾರು ಬಾರಿ ಕೊಟ್ಟರು ಕೂಡ ನಾನು ಗೆಲ್ಲಲು ಸಾಧ್ಯ ಆಗಲಿಲ್ಲ. ಆದರೂ ನನ್ನ ಛಲ ನಾನು ಬಿಟ್ಟಿಲ್ಲ. ನಾನು ಜನರ ಜೊತೆ ಇದ್ದೆ, ನಾನು ಸೋತರು ಕೂಡ ಜನರ ಜೊತೆ ಇದ್ದೆ. ನಾನು ಈ ಬಾರಿ ನನಗೆ ಈ ಕ್ಷೇತ್ರದ ಜನ ಅವಕಾಶ ಕೊಟ್ಟು ಅವರೆಲ್ಲರೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನನಗೆ ಒಂದು ಸವಾಲಿದೆ. ಕೆಲಸವನ್ನು ಮಾಡುವಂಥದ್ದು ಸಾಕಷ್ಟಿದೆ. ಶಿರ್ಸಿ ಸಿದ್ದಾಪುರ ಕ್ಷೇತ್ರ ಎಲ್ಲ ವರ್ಗದ ಜನಗಳ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥ ಕ್ಷೇತ್ರ ಇದು. ಭಾಳ ವಿಭಿನ್ನವಾಗಿರ್ತಕ್ಕಂಥದ್ದು. ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು. ಅದರಲ್ಲೂ ಕೂಡ ನಾನು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥ ವ್ಯಕ್ತಿ ನಾನು. ಇಲ್ಲಿ ಗ್ರಾಮೀಣ ಬದುಕಲ್ಲಿ, ನಗರ ಪಟ್ಟಣದಲ್ಲಿರಲಿ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಅದರಲ್ಲೂ ಗ್ರಾಮೀಣ ಭಾಗಗಳಂತೂ ರಸ್ತೆಗಳು ಸಾಕಷ್ಟುಗಳಿಲ್ಲ, ಬ್ರಿಡ್ಜ್ಗಳಿಲ್ಲ, ಸಾಕಷ್ಟು ಶಾಲೆಗೆ ಹೋಗ್ತಕ್ಕಂಥ ರಸ್ತೆಗಳಿದ್ದಾವೆ. ಒಂದು ದೊಡ್ಡ ಮಳೆ ಬಂತಂದ್ರೆ ಹಳ್ಳ ತುಂಬಿರುತ್ತೆ, ಮಕ್ಕಳು ಈಚೆ ಆಚೆ ಹೋಗೋಂಗಿಲ್ಲ. ಈ ರೀತಿ ಅನೇಕ ಸಮಸ್ಯೆಗಳನ್ನ ಒಳಗೊಂಡಿರ್ತಕ್ಕಂಥ ಈ ಕ್ಷೇತ್ರಕ್ಕೆ ಮೊದಲನೇದಾಗಿ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಸಂಪರ್ಕವನ್ನು ಕಲಿಸುವಂಥದ್ದು, ಫುಟ್ ಬ್ರಿಡ್ಜ್ ಅನ್ನು ಮಾಡುವಂಥದ್ದು. ಈಗಾಗಲೇ ಸಾಕಷ್ಟು ನನ್ನ ಮಂತ್ರಿಗಳ ಗಮನ ತಂದು ಅದನ್ನು ಫುಟ್ ಬ್ರಿಡ್ಜ್ ಅನ್ನು ಮಾಡಿ ಕೆಲವು ಫುಟ್ ಬ್ರಿಡ್ಜ್ ಅನ್ನು ಉದ್ಘಾಟನೆ ಕೂಡ ಮಾಡಿದ್ದೀನಿ ನಾನು. ಇನ್ನು ಗ್ರಾಮೀಣ ಭಾಗದಲ್ಲಿ ಬಹಳಷ್ಟು ರೋಡ್ಗಳಿದಾವೆ, ಇಲ್ಲ ಅಂತಲ್ಲ, ಅವುಗಳನ್ನು ಕೂಡ ಅಭಿವೃದ್ಧಿನ ಮಾಡುವಂಥದ್ದು, ಕುಡಿಯೋ ನೀರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥದ್ದು, ಈ ರೀತಿ ಕೆಲಸ ನಾವು ಮಾಡಲೇಬೇಕಾಗ್ತದೆ. ಇದರೆಲ್ಲದರ ಜೊತೆಯಲ್ಲಿ ನಾವು ಮಾಡೋಣ, ರಸ್ತೆ ಮಾಡೋಣ, ಬ್ರಿಡ್ಜಸ್ ಮಾಡೋಣ, ಎಲ್ಲ ಮಾಡೋಣ. ಈ ಭಾಗದ ಜನಗಳಿಗೆ ಅನೇಕ ವಿಚಾರದಲ್ಲಿ ಅನೇಕ ಸಮಸ್ಯೆಗಳನ್ನು ಕಂಡುಕೊಂಡಿರ್ತಕ್ಕಂಥ ಜನಗಳ ಸಮಸ್ಯೆ ಭಾಳ ಇದೆ. ನಮ್ಮ ಜಿಲ್ಲೆ, ನನ್ನ ಕ್ಷೇತ್ರ ಬಹಳಷ್ಟು ಫಾರೆಸ್ಟ್ ಅರಣ್ಯವನ್ನು ಹೊಂದಿರತಕ್ಕಂಥ ಜಿಲ್ಲೆ. ಇದರಲ್ಲಿ ಸುಮಾರು ಜಿಲ್ಲೆ ವ್ಯಾಪ್ತಿಯಲ್ಲಿ ಹೋದಾಗ ಬರೀ 18% ಮಾತ್ರ ರೆವಿನ್ಯೂ ಲ್ಯಾಂಡ್ ಇರುವಂಥದ್ದು, ಮಿಕ್ಕಿದೆಲ್ಲ ಫಾರೆಸ್ಟ್ ಲ್ಯಾಂಡ್. ಇಷ್ಟು ಜನರಿಗೆ ಸುಮಾರು 15 ಲಕ್ಷ ಜನ ನಾವು ಇವತ್ತು ದುಡಿಮೆಯನ್ನು ಮಾಡ್ಕೊಳ್ತಾರೆ. ಅಂಥ ಸಂದರ್ಭದಲ್ಲಿ ಬದುಕಿಗಾಗಿ, ತಮ್ಮ ಜೀವನಕ್ಕಾಗಿ ಬಹಳಷ್ಟು ಜನ ಇವತ್ತು ಅತಿಕ್ರಮಣವನ್ನು ಮಾಡ್ಕೊಂಡಿದ್ದಾರೆ. ಅತಿಕ್ರಮಣ ನಿನ್ನೆ ಮನೆ ಮಾಡಿರುವಂಥದ್ದಲ್ಲ, ಹಲವಾರು ವರ್ಷಗಳಿಂದ ಅತಿಕ್ರಮಣ ಮಾಡಿಕೊಂಡು ಜೀವನ ಸಾಗಿಸ್ಕೊಂಡು ಬಂದಿರತಕ್ಕಂಥ ಅತಿಕ್ರಮಣದಾರರಿಗೆ
ಅವ್ರಿಗೆ ರಕ್ಷಣೆ ಕೊಡಬೇಕಾಗತ್ತೆ, ಭೂಮಿನ ಕೊಡಬೇಕಾಗತ್ತೆ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ, ಪ್ರಧಾನಮಂತ್ರಿಗಳಿದ್ದಾಗ ಅವರು ಇವರೆಲ್ಲರಿಗೂ ಕೂಡ ಹಕ್ಕನ್ನು ಕೊಡಬೇಕು ಅಂತ ಹೇಳಿ ಗ್ರಾಮ ಅರಣ್ಯ ಸಮಿತಿಯನ್ನು ಮಾಡಿ, ಅಲ್ಲಿ GPS ಅನ್ನು ಮಾಡಿ ಅವರಿಗೆ ಆ ಹಕ್ಕನ್ನು ಕೊಡಬೇಕು ಅನ್ನೋ ವಿಚಾರ ಒಂದು. ಬದಲಾದ ಸರ್ಕಾರದಲ್ಲಿ ಅದು ಕಾರ್ಯಕ್ಕೆ ಬರೆದಿರುವಂತಹದ್ದು. ಆದರೆ ಇವತ್ತು ನಾನು ಶಾಸಕರಾದ ಮೊದಲನೇ ಅಧಿವೇಶನದಲ್ಲಿ ಅತಿಕ್ರಮಣವನ್ನ ಯಾರ್ಯಾರು ಮಾಡಿದ್ರೆ ಅವರಿಗೆ ರಕ್ಷಣೆ ಕೊಡಬೇಕು ಅನ್ನೋಂಥ ವಿಚಾರವನ್ನ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದೆ. ಯಾಕಂದ್ರೆ ಇದು ಕೇಂದ್ರ ಸರ್ಕಾರ ಸಂಬಂಧಪಟ್ಟಂತ ವಿಚಾರ. ಆದ್ರೆ ಅದನ್ನ ಬಹಳಷ್ಟು ಸಲ ಮಾತನಾಡಿ ಎಲ್ಲ ಮಾಡಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಅದರ ಅನುಮೋದನೆ ಕಳಿಸಿರುವಂತದ್ದು ಒಂದ್ ಕಡೆ. ಇನ್ನೊಂದು ಕಡೆ ದೊಡ್ಡ ಸಮಸ್ಯೆಗಳಾಗಿರುವಂತ ಕಸ್ತೂರಿ ರಂಗನ ವರದಿ. ಅದರಲ್ಲೂ ರಾಜ್ಯದ 10 ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಸ್ತೂರಿ ರಂಗನ ವರದಿ ನಮ್ಮ ಜಿಲ್ಲೆಯಲ್ಲೇ ಹೆಚ್ಚಿನ ಹಳ್ಳಿಗಳು ಹೋಗುವಂಥದ್ದು. ಅದರಲ್ಲೂ ನನ್ನ ಕ್ಷೇತ್ರ 128 ಹಳ್ಳಿಗಳು ಈ ಕಸ್ತೂರಿ ರಂಗನ ವರದಿಗೆ ಬರುತ್ತೆ. ಸಿದ್ದಾಪುರ 23 ಪಂಚಾಯತ್, ಸಿರ್ಸಿಯಲ್ಲಿ ನನ್ನ ವ್ಯಾಪ್ತಿಗೆ ಬರ್ತಕ್ಕಂಥ 18 ಪಂಚಾಯತ್, ಇವೆಲ್ಲವೂ ಕಸ್ತೂರಿ ರಂಗನ ವ್ಯಾಪ್ತಿಗೆ ಬಂದ್ರೆ ಆ ಕಸ್ತೂರಿ ರಂಗನ ಕಾನೂನು ತಮಗೆ ಗೊತ್ತು. ಗಾಡಿ ಹೋಗಿಲ್ಲ, ಸಪ್ಪು ತರೋಗಿಲ್ಲ, ರೋಡ್ಗಳು ಮಾಡೋಂಗಿಲ್ಲ, ಏನು ಅಲ್ಪ ಸ್ವಲ್ಪ ರೇತಿನ ಕಲ್ಲು ತೆಗೆಯೋಂಗಿಲ್ಲ, ನಾವು ರೈತರು ಯಾವುದೇ ಕೆಮಿಕಲ್ನ ಸ್ಪ್ರೇ ಮಾಡೋಂಗಿಲ್ಲ, ಅಡಿಕೆ ಸ್ಪ್ರೇ ಮಾಡೋಂಗಿಲ್ಲ. ಹೀಗೆ ಅನೇಕ ವಿಚಾರನ ಒಳಗೊಂಡಿರ್ತಕ್ಕಂಥ ಕಸ್ತೂರಿ ರಂಗನ ವರದಿಯನ್ನ ಸಂಪೂರ್ಣವಾಗಿ ಕೈ ಬಿಡಬೇಕು ಅನ್ನೋ ವಿಚಾರವನ್ನ ನಾನು ಅಸೆಂಬ್ಲಿಯಲ್ಲಿ ಕೂಡ ಪ್ರಸ್ತಾಪ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ನಮ್ಮ ರಾಜ್ಯದಲ್ಲಿ ಸಂಪೂರ್ಣ ಕೈ ಬಿಡಬೇಕು ಕೇರಳ ಮಾದರಿ ಅನ್ನೋ ವಿಚಾರವನ್ನ ಪ್ರಸ್ತಾಪವನ್ನು ಇದಕ್ಕೆ ಕಳಿಸುವಂತಹದ್ದು. ಇನ್ನು ನಮ್ಮ ರೈತರ ಸಮಸ್ಯೆಗಳಿದಾವೆ. ಈಗ ಉಳುವನ್ನೇ ಒಡೆಯ ಅನ್ನುವಂಥದ್ದೊಂದು ಕಾನೂನನ್ನ ಹಿಂದೆ ಕಾಂಗ್ರೆಸ್ ಸರ್ಕಾರ ಶ್ರೀಮತಿ ಇಂದಿರಾ ಗಾಂಧಿ ಪ್ರಧಾನಿ ಇದ್ದಂಥ ಸಂದರ್ಭ, ಇಲ್ಲಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭ, ಆ ಕಾನೂನನ್ನ ತಂದು ಫಾರ್ಮ್ ನಂಬರ್ 7 ತುಂಬೋದಕ್ಕೆ ಅವಕಾಶ ಕೊಟ್ಟರು. ಅಲ್ಲಿ ಕೂಡ ಸಾಕಷ್ಟು ಜನ ತುಂಬಕ್ಕಾಗಲಿಲ್ಲ. ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಯಾವುದೋ ಕಾರಣದಿಂದ ತುಂಬಕ್ಕಾಗಿಲ್ಲ. ನಂತರ ಫಾರ್ಮ್ ನಂಬರ್ 7 ಅಂತ ಕೊಟ್ಟರು, ಫಾರ್ಮ್ ನಂಬರ್ A ಅಂತ ಕೊಟ್ಟರು. ಅಲ್ಲಿ ಕೂಡ ತುಂಬಕ್ಕಾಗತಕ್ಕಂಥ ಜಮೀನು ತುಂಬಾ ಇದೆ. ನಾನು ಸದನದಲ್ಲಿ ಪ್ರಸ್ತಾಪ ಮಾಡಿ ಮಾನ್ಯ ರೆವಿನ್ಯೂ ಮಂತ್ರಿಗಳು ಕೂಡ ಪ್ರಸ್ತಾಪ ಮಾಡಿದ್ದೀನಿ. ಈ ರೀತಿ ತಳ್ಕೊಳ್ತಕ್ಕಂಥ ರೆಕಾರ್ಡ್ಗಳಿದ್ದು ರೈತರಿದ್ದು ಅದಕ್ಕೆ ಮತ್ತೆ ಫಾರ್ಮ್ ನಂಬರ್ 7A ತುಂಬಕ್ಕೆ ಅವಕಾಶ ಮಾಡಿಕೊಡಿ. ಅದ್ರ ಮುಖಾಂತರ ರೈತರಿಗೆ ಅವ್ರಲ್ಲೇನು ಅವರ ಪಾಣಿಯಲ್ಲಿ ಕನ್ನಡ ಸರ್ಕಾರ ಅಂತ ಇದೆಯೋ ಅದನ್ನು ತೆಗೆದು ಅವರಿಗೆ ಆ ಹಕ್ಕನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಅನೇಕ ವಿಚಾರಗಳು ಇವತ್ತು ಅಸೆಂಬ್ಲಿಯಲ್ಲೂ ಮತ್ತು ಸಂಬಂಧಪಟ್ಟ ಮಂತ್ರಿಗಳ ಗಮನ ತರೋದ್ರ ಮುಖಾಂತರ ನನ್ನ ಕ್ಷೇತ್ರದ ಜನ ಮತ್ತು ಜಿಲ್ಲೆಯ ಜನರ ಪರವಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ. ಇನ್ನೊಂದು ಜಿಲ್ಲೆಯಲ್ಲಿ ನನ್ನ ಕ್ಷೇತ್ರದಲ್ಲಿ ಹಲವಾರು ರೀತಿಯ ಜನಗಳು ಇದ್ದಾರೆ. ಬಡವರು ಇದ್ದಾರೆ, ಶ್ರೀಮಂತರು ಅಂತೇನಿಲ್ಲ, ಅಡಿಕೆ ಬೆಳೆಗಾರರು, ಭತ್ತ ಬೆಳೆಯುತ್ತಾರೆ. ಇಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ನಾನು ನನ್ನ ಕಡೆ ಆಗ್ತಕ್ಕಂಥ ಸಹಕಾರನ ಕೊಡಲೇಬೇಕಾಗುತ್ತೆ. ಯಾವುದೇ ಒಂದು ಸಣ್ಣ ವಿಚಾರಗಳು ಇದ್ರೂ ಕೂಡ ನಾನು PNO ಮತ್ತೊಬ್ಬರಿಗೆ ಹೇಳಿ ನೋಡಿಯಪ್ಪ ಅದನ್ನ ಹೇಳಿ, ಅದನ್ನ ನೋಡಿ ಅಧಿಕಾರಿ ಹೇಳಿ ಅನ್ನೋಂಥದ್ದು ನನ್ನ ಜಾಯಮಂತ್ರಿ ಕೂಡ ನಾನು ಮಾಡಿಲ್ಲ, ನನ್ನ ಶಾಸಕರ ನಂತರ ಮಾಡಿಲ್ಲ, ಹಿಂದೂ ಕೂಡ ನಾನು ಮಾಡಿಲ್ಲ. ಯಾವುದೇ ಸಮಸ್ಯೆಗಳಿರಲಿ, ಏನೇ ಇರಲಿ, ಅವರ ಸ್ವಂತ ಸಮಸ್ಯೆಗಳು ಇದ್ರು ಕೂಡ ಅವ್ರನ್ನ ಕೂತಿ ಬಗೆಹರಿಸುವಂತ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ನಾನೆಲ್ಲರೂ ವಿಶ್ವಾಸದಲ್ಲಿ ತಗೊಂಡು. ಆದರೆ ನಾನು ಚುನಾಯಿತ ಶಾಸಕನಾದ ನಂತರದಲ್ಲಿ ಯಾವುದೇ ಪಕ್ಷದ ಬೈಂಡಿಂಗಲ್ಲಿ ನಾನು ಮಾಡ್ತಾ ಇಲ್ಲ. ಎಲ್ಲರನ್ನೂ ವಿಶ್ವಾಸದಲ್ಲಿ ತಗೊಂಡು, ಎಲ್ಲ ಸಮಾಜವನ್ನು ವಿಶ್ವಾಸದಲ್ಲಿ ತಗೊಂಡು, ಎಷ್ಟೇ ಹೊತ್ತಾಗಲಿ ಏನಾಗಿರಲಿ, ನಾನು ಏನೇ ತೊಂದರೆ ಆದರೂ ಕೂಡ ಆ ಕಾರ್ಯಕ್ರಮ ಎಲ್ಲಿ ಬಂದಿದ್ರೆ ಅವ್ರಿಗೆ ಸ್ಪಂದಿಸುವಂಥ ಕಾರ್ಯಕ್ರಮವನ್ನು ನಾನು ಒಬ್ಬ ಶಾಸಕನಾಗಿ ನಾನು ಪ್ರಾಮಾಣಿಕವಾಗಿ ನಾನು ಮಾಡ್ತಿದ್ದೀನಿ. ಬಿಟ್ಟರೆ ಅಯ್ಯೋ ನಾನು ಹೆಸರನ್ನು ತಗೋಬೇಕು, ಮತ್ತೊಂದು ಮಾಡಬೇಕು, ಆ ಉದ್ದೇಶ ಅಂತಲ್ಲ. ಈ ಕ್ಷೇತ್ರದ ಜನ ಯಾವ ಉದ್ದೇಶಕ್ಕಾಗಿ ನನಗೆ ಆಯ್ಕೆಯನ್ನು ಮಾಡಿದರು, ಆ ಆಸೆಯನ್ನ ಅವರ ಆ ಉದ್ದೇಶವನ್ನ ಈಡೇರಿಸುವಂತಹದ್ದು, ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ನಾನು ಸ್ಪಂದನೆಯನ್ನು ಮಾಡಬೇಕು. ಒಬ್ಬ ಶಾಸಕನಾಗಿ ಬರೀ ನನ್ನ ಕೆಲಸ, ನನ್ನ ಸ್ವಾರ್ಥ ಅದನ್ನು ನೋಡಬಾರ್ದು. ಜನಗಳು ಕೊಟ್ಟಂತ ಅವಕಾಶ ಏನಿದೆಯೋ ಅದನ್ನ ಯಾವುದೇ ರೀತಿಯ ಸ್ವಾರ್ಥಕ್ಕೆ ನಮ್ಮಿರ್ತಾವಲ್ಲ ಬೇರೆ ಬೇರೆ ಸ್ವಾರ್ಥ, ಆ ಸ್ವಾರ್ಥಕ್ಕೆ ಉಪಯೋಗನ ಮಾಡ್ಕೊಂಡಿದೆ. ನಿಸ್ವಾರ್ಥ ಸೇವೆಯನ್ನು ಈ ಕ್ಷೇತ್ರದ ಜನಗಳಿಗೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನವನ್ನು ನಾನು ಮಾಡ್ತೀನಿ. ಆದ್ರೆ ಈಗ ಏನಾಗಿದೆ ಕೇಳಿದ್ರೆ ಕ್ಷೇತ್ರದಲ್ಲಿ ಒಂದಿಷ್ಟು ರಸ್ತೆಗಳು ಸಮಸ್ಯೆಗಳು ಖಂಡಿತ ಬಹಳ ಆಗಿದೆ. ಜನ ಏನ್ ಮಾತಾಡ್ಕೊಳ್ತಾ ಇದ್ದಾರೆ ಕೇಳಿದ್ರೆ, ನಮ್ಮ ಶಾಸಕರಿಗೆ ಸಕಾಲದಲ್ಲಿ ಸರಿಯಾದ ಅನುದಾನ ಸಿಕ್ಬಿಟ್ಟಿದ್ರೆ ಅವರು ಮತ್ತೆ ಅವ್ರು ಮಾತಾಡುವಂತ ಪ್ರಶ್ನೆನೇ ಇರ್ತಿರ್ಲಿಲ್ಲ ಅನ್ನುವಂಥದ್ದು ಜನನೇ ಮಾತಾಡ್ತಾ ಇದ್ದಾರೆ. ಏನಾಗಿದೆ ಅನುದಾನ ನಗರೋತ್ಥಾನಕ್ಕಂತೂ ಬಹಳ ಸಮಸ್ಯೆ ಆಗಿದೆ. ರಸ್ತೆ ಹೊಂಡ ಮುಚ್ಚೋದಿಕ್ಕೂ ಹಣ ಇಲ್ಲದಂತ ಪರಿಸ್ಥಿತಿ ಇದೆ ಅನ್ನುವಂತ ಆತರ ಏನಿಲ್ಲ. ಇಲ್ಲಿ ನನ್ನ ಕ್ಷೇತ್ರದಲ್ಲಿ ಕುಮಟಾದಿಂದ ಹಾವೇರಿ ರಸ್ತೆ ಇದು ನ್ಯಾಷನಲ್ ಹೈವೇ. ಈ ಕಡೆ ಸಿರ್ಸಿಂದ ಕುಮಟಾದವರೆಗೂ ಈಗಾಗಲೇ RNS ಕಂಪ್ನಿಗೆ ಇದಾಗಿ ಅವರು ಸುಮಾರು 80-90% ವರ್ಕ್ ಮುಗಿಸ್ಕೊಟ್ಟಿದ್ದಾರೆ. ಈಗ ಸಿರ್ಸಿ ಮಧ್ಯಭಾಗದಿಂದ ಈ ಕಡೆ ಹಾವೇರಿ ಕಡೆ ಹೋಗ್ತಕ್ಕಂಥ ರೋಡ್ ಏನಿದೆಯೋ ಇದು ಆ ಕಾಂಟ್ರಾಕ್ಟ್ ಇನ್ನೂ ಕೆಲಸ ಶುರು ಮಾಡಿ ಆ ಕಡೆ ಸ್ವಲ್ಪ ಮಾಡಿ ಅದಕ್ಕೆ ಬಿಟ್ಬಿಟ್ಟು ಇನ್ನೂ ಶುರು ಮಾಡಿಲ್ಲ. ಅವರಿಗೆ ನಾವು ಎಲ್ಲ ಹೇಳಿ ಕಾಂಟ್ರಾಕ್ಟ್ಗೆ ಅವ್ರ ಇಂಜಿನಿಯರ್ಸ್ಗೆ ಹೇಳಿ ಈಗ ಗುಂಡಿ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಆದರೆ
ಗುಂಡಿ ತುಂಬಿ ಮಾತ್ರ ಅದು ಶಾಶ್ವತ ಕೆಲಸಗಳು ಆಗಲ್ಲ. ಅದನ್ನ ಆದಷ್ಟು ಬೇಗ ನಾವು ಅವರ ನ್ಯಾಷನಲ್ ಇವರನ್ನು ಕೂಡ ಅಥಾರಿಟಿಯನ್ನು ಕೂಡ ಇಂಜಿನಿಯರ್ಸ್ ಕರೆದು ಅದನ್ನು ಮಾಡಿದ್ವಿ. ಅಷ್ಟು ಬೇಗ ಕೆಲಸವನ್ನು ಪ್ರಾರಂಭ ಮಾಡಿ ಅದಕ್ಕೆ ಕೆಲವು ಅರಣ್ಯ ಇಲಾಖೆ ಸ್ವಲ್ಪ ಮರಗಳು ತೆಗೆಯೋದಿತ್ತು. ಅದನ್ನು ಕೂಡ ನಾವು DFO ಕನ್ಸಲ್ಟೆಂಟ್ ಹೇಳಿ ಅದನ್ನು ಕೂಡ ಎಲ್ಲ ಸರಿಯಾಗಿ ಅವರಿಗೆ ಅದರ ಕೆಲಸವನ್ನು ಸರಿ ಮಾಡಿಕೊಟ್ಟಿದ್ದೀವಿ ನಾವು. ಹೀಗೆ ಅವರು ಆದಷ್ಟು ಬೇಗ ಕೆಲಸವನ್ನು ಪೂರೈಸಬೇಕು ಅನ್ನೋದು ಒಂದು ಕಡೆ. ಆದರೆ ನಗರದಲ್ಲಿ ನಗರದ ಕೆಲಸಗಳು ಮಳೆಯಿಂದ ಸ್ವಲ್ಪ ಕಡಿಮೆ ಆಗುವಂಥದ್ದು, ಕೆಲಸ ವಿಳಂಬ ಆಗುವಂಥದ್ದು. ನಾನು ಶಾಸಕರಾದರೆ ಸುಮಾರು 20 ರಿಂದ 30 ಕೋಟಿ ರೂಪಾಯಿ ಹಣವನ್ನು ಈಗಾಗಲೇ ಟೆಂಡರ್ ಮಾಡಿ ನಡೀತಾ ಇದೆ. ಕೆಲವೊಂದು ವರ್ಕ್ ಕೂಡ ನಡೀತಾ ಇಲ್ಲ. ಇನ್ನೊಂದು ಇಡೀ ಸಿಸಿ ನಗರಕ್ಕೆ ಇದುವರೆಗೂ ಬರೆದಿರ್ತಕ್ಕಂಥ ಹಣ ಈ ವರ್ಷ ಕುಡಿಯ ನೀರಿಗಾಗಿ ಸುಮಾರು 65 ಕೋಟಿ ಹಣ ತಂದು ಇವತ್ತು ಕೆಲಸವನ್ನು ನಾವು ಪ್ರಾರಂಭ ಮಾಡಿದ್ವಿ. ಮನೆ ಮನೆಯೂ ಕೂಡ ನಲ್ಲಿ ನೀರನ್ನು ಕೊಡಬೇಕಂತ ವಿಚಾರ ಇವತ್ತು ನಾವು ಸರ್ಕಾರದ ಹಣ ತಂದ ಕೆಲಸವನ್ನು ನಾವು ಪ್ರಾರಂಭ ಮಾಡಿದ್ವಿ ನಾವು. ಹೀಗೆ ಇವತ್ತು ನಗರದಲ್ಲಿರ್ತಕ್ಕಂಥ ರೋಡ್ಗಳೇನಿದಾವೋ ಅವಕ್ಕೂ ಕೂಡ ಕೆಲವು ದಿವಸದಲ್ಲಿ ಟೆಂಡರ್ನ ಆದ ನಂತರದಲ್ಲಿ ಆ ಕೆಲಸ ಕೂಡ ಕಾಮಗಾರಿನ ಪ್ರಾರಂಭ ನಾವು ಮಾಡ್ತೀವಿ ನಾವು. ಹೀಗೆ ನನ್ನ 31 ವಾರ್ಡ್ ವ್ಯಾಪ್ತಿಯಲ್ಲಿ ನಗರದಲ್ಲಿ ಯಾವುದೇ ರೀತಿಯ ರಸ್ತೆಯಲ್ಲಿ ತೊಂದರೆ ಆಗೋ ರೀತಿಯಲ್ಲಿ ಇವತ್ತು ಸಾಕಷ್ಟು ಹಣ ನಮ್ಮ ಹತ್ರ ಇದೆ, ಟೆಂಡರ್ಗಳು ಆಗಿದಾವೆ. ಈಗ ಆ ಕೆಲಸವನ್ನು ಸರಿಯಾದ ಸಮಯಕ್ಕೆ ಮಾಡಿ ಮುಗಿಸೋದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ನಾವು. ಅದ್ರ ಜೊತೆಲಿ ಸಿದ್ದಾಪುರದಲ್ಲೂ ಕೂಡ ಕೆಲವು ರಸ್ತೆಗಳು, ಅಲ್ಲಿ ಕೂಡ ಪಟ್ಟಣ ಪಂಚಾಯತ್, ಅಲ್ಲಿ ಕೂಡ ಕೆಲವು ವಾರ್ಡಿಗೆ ಕೆಲವು ರಸ್ತೆಗಳ ಸಮಸ್ಯೆ ಇತ್ತು. ಅಲ್ಲಿ ಸುಮಾರು 3 ಕೋಟಿ ಹಣವನ್ನು ಅಲ್ಲಿ ನಾನು ಹಾಕಿ ಈಗಾಗಲೇ ಅಲ್ಲಿ ಕೂಡ ಟೆಂಡರ್ ಒಂದು ದಿನ ಮಾಡುವಂಥದ್ದಲ್ಲ, ಸರ್ಕಾರದ ಹಣ ನಿಯಮ ಅನುಸಾರವಾಗಿ ಟೆಂಡರ್ ಒಕೆರೆ ಮಾಡುವಂಥದ್ದು. ಅಲ್ಲಿ ಟೆಂಡರ್ನ ಮಾಡಿ ಈಗ ಅಲ್ಲಿ 3 ಕೋಟಿ ಹಣ 3 ಕೋಟಿಯ ಕಾಮಗಾರಿ ಕೆಲವೇ ದಿನದಲ್ಲಿ ಪ್ರಾರಂಭ ಆಗ್ತಾ ಇದೆ. ಈಗ ಇನ್ನೊಂದು ಕಡೆ ನಾನು ಮಾಡಿರುವಂಥದ್ದು ಅಲ್ಲಿ ಮಳವಳ್ಳಿ, ಸಿದ್ದಾಪುರ ತಾಲೂಕಿನ ಮಳವಳ್ಳಿ ಅಲ್ಲಿ ಊರು, ಅಲ್ಲಿ 47 ಎಕರೆ ವ್ಯಾಪ್ತಿಯಲ್ಲಿ ಇಂಡಸ್ಟ್ರಿ ಏರಿಯಾ ಅಂತ ಗುರುತಿಸಿ ಹಿಂದಿನ ಮಾಡಿದ್ದಾರೆ. ಅದನ್ನು ಅವ್ರನ್ನೂ ನಾನು ಮಾಡ್ಕೊಳ್ಳೋದಕ್ಕಾಗ್ತದೆ. ಅದು ಇವತ್ತು ನನ್ನ ಪ್ರಯತ್ನ ಪಟ್ಟು ಸರ್ಕಾರ ಗಮನಕ್ಕೆ ತರೋದ್ರ ಮುಖಾಂತರ, ಮಂತ್ರಿಗಳ ಗಮನಕ್ಕೆ ತರೋದ್ರ ಮುಖಾಂತರ ಅದು ಟೆಂಡರ್ ಆಗಿ ಇವತ್ತು ಕೆಲಸ ಅಲ್ಲಿ ಕಾಮಗಾರಿ ಪ್ರಾರಂಭ ಆಗಿದೆ. ಅಲ್ಲಿ ಸುಮಾರು 222 ಸೆಟ್ಗಳಾಗುವಂಥದ್ದು. ಈಗಾಗಲೇ 300 ಜನ ಅದಕ್ಕೆ 5,000 ರೂಪಾಯಿ DD ಕೊಟ್ಟು ಅಲ್ಲಿ ಅರ್ಜಿಯನ್ನು ಸಲ್ಲಿಸಿ ನಮಗೆ ಸೆಟ್ ಬೇಕು ಅಂತಂದು. ಹೀಗೆ ಅಲ್ಲಿ ಆ ಸೆಟ್ಗಳಿಂದ 1 ವರ್ಷ ಹೊತ್ತಲ್ಲಿ ಎಲ್ಲ ಪೂರ್ಣಗೊಂಡು ಉದ್ಘಾಟನೆ ಅವ್ರಿಗೆಲ್ಲ ಕೈಗೆ ಸಿಗುವಂಥದ್ದು. ಅದು ಆದ ನಂತರದಲ್ಲಿ ಅಲ್ಲಿ ಸುಮಾರು 4-5 ಸಾವಿರ ಜನಗಳಿಗೆ ಇವತ್ತು ಉದ್ಯೋಗವನ್ನು ಕಲಿಸುವಂಥ ಕೆಲಸ ಸಿದ್ದಾಪುರ ಇವತ್ತು ನಾವು ಮಾಡ್ತಿದ್ದೀವಿ. ಹೀಗೆ ನನ್ನ ಕ್ಷೇತ್ರದ ಜನಪರವಾಗಿ ನಾನು ಕೆಲಸವನ್ನು ಶಕ್ತಿ ಮೀರಿ ಮಾಡ್ತಿದ್ದೀನಿ ನಾನು. ತಾವು ಒಂದು ಮಾತನ್ನು ಹೇಳಿದ್ರಿ, ಗುಂಡಿ ತುಂಬಕ್ಕೆ ದುಡ್ಡಿಲ್ಲ ಅಂತಂದು. ಈಗಾಗಲೇ ಇದು ಗುಂಡಿ ತುಂಬಕ್ಕೆ ಟೆಂಡರ್ ಆಗಿ ಎಲ್ಲ ನಾನೇ ಹೇಳಿದೆ. ನಾನು ಮಳೆ ಈ ವರ್ಷ ಭಾಳ ತುಂಬ ಮಳೆ ಆಗಿದೆ, ಮಳೆ ನಿಂತ ನಂತರ ನೀವು ಗುಂಡಿ ತುಂಬುವಂಥ ಕೆಲಸ ಮಾಡಿ ಅಂತಂದು. ಆ ಗುಂಡಿ ತುಂಬುವಂಥ ಕೆಲಸವನ್ನು ಈಗಾಗಲೇ ಟೆಂಡರ್ ಆಗಿ ಅದು ಕೆಲಸ ಪ್ರಾರಂಭ ಆಗಿದೆ. ನಾನು ಅಧಿಕಾರಿಗೆ ಇಂಜಿನಿಯರ್ಸ್ ಕೇಳಿ ಆಯ್ತಪ್ಪ ನೋಡಿ ಬೇಗ ಮಾಡಿ ಅಂತ ಹೇಳಿರ್ತಕ್ಕಂಥನಲ್ಲ. ಎಲ್ಲಿ ಗುಂಡಿ ತುಂಬುವಂಥ ಕೆಲಸವನ್ನು ಪ್ಯಾಚ್ ವರ್ಕ್ ಪ್ರಾರಂಭ ಮಾಡಿದ್ರು ಸ್ವತಃ ನಾನು ಇಂಜಿನಿಯರ್ ಜೊತೆಯಲ್ಲಿ ಹೋಗಿ ನಿಂತು ಆ ಕೆಲಸವನ್ನು ಕೂಡ ಒಂದು ಗುಂಡಿ ತುಂಬೋ ಕೆಲಸ ಕೂಡ ನಾನು ಸ್ವತಃ ಪರಿಶೀಲನೆ ಮಾಡಿ ಒಳ್ಳೆಯ ಗುಣಮಟ್ಟದ ಕೆಲಸ ಮಾಡಿ ಅನ್ನುವಂಥ ಸಂದೇಶವನ್ನು ಕೂಡ ಆದೇಶವನ್ನು ಕೂಡ ನಾನು ಮಾಡಿದ್ದೀನಿ ನಾನು. ಹೀಗೆ ಇವತ್ತು ನಮ್ಮ ಸರ್ಕಾರದಲ್ಲಿ ಹೇಳ್ಬೋದು, ಈಗ ಪಂಚ ಗ್ಯಾರಂಟಿಯಿಂದ ನಮ್ಮ ಸರ್ಕಾರಕ್ಕೆ ಅಭಿವೃದ್ಧಿ ಕುಂಠಿತ ಆಗಿದೆ ಅನ್ನೋದನ್ನ ನಾನೇನು ಹೇಳ್ತಾ ಇಲ್ಲ. ಇದೇ ಇಲ್ಲ ಅಂತಲ್ಲ, ನನ್ನ ಕ್ಷೇತ್ರಕ್ಕೆ ಇನ್ನೂ ಸಾಕಷ್ಟು ಹಣ ಬೇಕಾಗಿದೆ, ರಾಜ್ಯದಲ್ಲಿ ಬೇಕು, ನನ್ನ ಕ್ಷೇತ್ರಕ್ಕೂ ಬೇಕು. ಇದರಲ್ಲಿ ನಾನು ಒಂದು ಮಾತನ್ನು ತಪ್ಪಾಗುತ್ತೆ ಗೊತ್ತಿಲ್ಲ, ಈ ಮಾತು ಹೇಳುವಂಥ ಅವಶ್ಯಕತೆ ಇದೆಯಲ್ಲೂ ಗೊತ್ತಿಲ್ಲ. ಇವತ್ತು ದೇಶದಲ್ಲಿ ನಮ್ಮ GSTನ ಕಲೆಕ್ಟ್ ಮಾಡುವಲ್ಲಿ ನಮ್ಮ ರಾಜ್ಯ ಬಹಳ ಪ್ರಮುಖ ಸ್ಥಾನದಲ್ಲಿ ಇರುವಂಥದ್ದು, ಮುಂಚೂಣಿಯಲ್ಲಿ ಇರುವಂತಹದ್ದು. ಈ ನಮ್ಮ ಹಕ್ಕನ್ನು, ನಮ್ಮ GST ಹಣವನ್ನು ನಮಗೆ ಕೊಟ್ಟರೆ, ನಮ್ಮ ಸರ್ಕಾರ ಕೊಟ್ಟರೆ ಇನ್ನೂ ಅಭಿವೃದ್ಧಿ ಹೆಚ್ಚು ಮಾಡಕ್ಕೆ ಸಾಧ್ಯ ಆಗತ್ತೆ ಅನ್ನೋಂಥದ್ದು ನನ್ನ ವೈಯಕ್ತಿಕ ಅನಿಸಿಕೆ. ಹಾಗೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಇಬ್ಬರು ಹೋಗಿ ಮಾನ್ಯ ಗೌರವಿತ ಪ್ರಧಾನಮಂತ್ರಿಗಳಿಗೆ ಹೋಗಿ ಬೇಡಿಕೆಯನ್ನು ಇಟ್ಟಿರುವಂತಹದ್ದು. ಹಾಗೆ ಕೇಂದ್ರ ಸರ್ಕಾರವು ಕೂಡ ರಾಜ್ಯ ಸರ್ಕಾರಗಳಿಗೆ ಅವರಿಗೆ GST ಅವ್ರ ಪಾಲೇನು ಹೋಗ್ಬೇಕಾಗಿದೆಯೋ, ಏನು ಅಭಿವೃದ್ಧಿ ಕಾಲಕ್ಕೆ ಹೋಗ್ಬೇಕಾಗಿದೆಯೋ ಅದನ್ನೆಲ್ಲ ಕೊಟ್ಟಾಗ ಈ ರಾಜ್ಯದ ಮತ್ತು ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಆರ್ಥಿಕ ತೊಂದರೆ ಆಗಲ್ಲ. ಅದು ಕೇಂದ್ರ ಸರ್ಕಾರ ಕೂಡ ಸಹಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಂಡು ಬಯಸ್ತೀನಿ ನಾನು. ಈಗ ಈ ನಡುವೆ ಒಂದು ಕದಂಬ ಜಿಲ್ಲೆ ಮಾಡಬೇಕು ಅನ್ನೋಂಥ ಬಹಳ ಜೋರಾಗಿ ನಡೀತಾ ಇದೆ ಎಲ್ಲ ಇದರಲ್ಲಿ. ಅದನ್ನು ಶಿರ್ಸಿನ ಕೇಂದ್ರವಾಗಿ ಕದಂಬ ಜಿಲ್ಲೆ ಮಾಡಬೇಕು, ಘಟ್ಟದ ಮೇಲೆ ನಮ್ಮ ತಾಲೂಕುಗಳನ್ನ ಸಪರೇಟ್ ಆಗಿ ಮಾಡಬೇಕು ಅಂತೇಳಿ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ನಾನು ಉತ್ತರ ಕನ್ನಡ ಜಿಲ್ಲೆ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಜಿಲ್ಲೆ, ಬಹಳ ಅದ್ಭುತವಾಗಿರುವಂಥದ್ದು. ನಮ್ಮ ಇಡೀ ರಾಜ್ಯದ 31 ಜಿಲ್ಲೆ ವ್ಯಾಪ್ತಿಯಲ್ಲಿ ಇವತ್ತು ನಮ್ಮ ಉತ್ತರ ಕನ್ನಡ ಬಹಳ ವಿಭಿನ್ನವಾಗಿರುವಂತಹದ್ದು. ಒಂದು ಕಡೆ ಕರಾವಳಿ ಭಾಗ, ಒಂದು ಕಡೆ ಸಹ್ಯಾದ್ರಿ ಪರ್ವತ, ಇನ್ನೊಂದು ಕಡೆ ಮಲೆನಾಡು, ಇನ್ನೊಂದು ಕಡೆ ಸ್ವಲ್ಪ ಬಯಲುಸೀಮೆ ಹೊಂದಿರತಕ್ಕಂಥ ಬಹಳ ಸುಂದರವಾಗಿರ್ತಕ್ಕಂಥ ಹಲವಾರು ನದಿಯನ್ನು ಒಳಗೊಂಡಿರ್ತಕ್ಕಂಥ ಅರ್ಧ ಜೋಗ್ ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟಿ ಅದು ನಮ್ಮ ಜಿಲ್ಲೆಯಲ್ಲಿ ಧುಮುಕ್ತಕ್ಕಂಥ ಶರಾವತಿ,
ಹೀಗೆ ಅನೇಕ ರೀತಿ ವಿಭಿನ್ನವನ್ನು ಹೊಂದಿರತಕ್ಕಂಥ ನಮ್ಮ ಜಿಲ್ಲೆಯ ಇಬ್ಬಾಗ ಅನ್ನೋಂಥದ್ದು ಏನಿದೆಯೋ ಅದು ಎಷ್ಟು ಮಟ್ಟಿಗೆ ಆಗಬೇಕು ಅನ್ನೋಂಥ ಚಿಂತನೆಗಳು ವಿಚಾರಗಳು ಬರೀ ನಾವು ಹೇಳಿದಂತಲ್ಲ. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ 3 ಜನ ಶಾಸಕರು ಇರ್ತಾರೆ ಈಗ, ಅನೇಕ ಸಾಹಿತಿಗಳು ಇದ್ದಾರೆ ಈಗ, ಅನೇಕ ಚಿಂತಕರು ಇದ್ದಾರೆ ಈಗ, ಅನೇಕ ಸಂಘ ಸಂಸ್ಥೆಗಳಿದ್ದಾರೆ. ಇವೆಲ್ಲವೂ ಒಳಗೊಂಡಿರ್ತಕ್ಕಂಥ ಚಿಂತನೆಗಳಾಗುತ್ತೆ ಹೊರತು ಯಾರೋ ಒಂದು ಸ್ವಲ್ಪ ಹೋಗಿ ನಾವು ಇದೇ ವಿಭಜನೆ ಮಾಡಿ ಶಿರ್ಸಿ ಜಿಲ್ಲೆಯನ್ನು ಮಾಡಿ ಅನ್ನುವಂಥದ್ದು ಸೂಕ್ತನೋ ಹೌದೋ ಅಲ್ಲ ಅನ್ನುವಂಥದ್ದು ಚರ್ಚೆ ಆಗಬೇಕಾಗುತ್ತೆ. ಆ ವಿಚಾರದಲ್ಲಿ ನಾನು ಹೆಚ್ಚಿನ ಮಾತ್ರಕ್ಕೆ ನಾನು ಹೋಗಲ್ಲ. ಈಗ ಇನ್ನೊಂದು, ಈ ಫಾರಂ ನಂಬರ್ 3 ಬಹಳ ಸಮಸ್ಯೆ ಆಗ್ತಾ ಇದೆ ಅನ್ನೋಂಥದ್ದು ದೊಡ್ಡ ಸಮಸ್ಯೆ. ಅದು ನೀವು ಆರಂಭದಲ್ಲೂ ಕೂಡ ಹೇಳಿದ್ರಿ, ಇದನ್ನ ಆದಷ್ಟು ಶೀಘ್ರ ಬಗೆಹರಿಸ್ತೇನೆ. ಇಲ್ಲ, ಅದನ್ನ ತಾವು ಪ್ರಮುಖ ವಿಚಾರನ ವ್ಯಕ್ತಪಡಿಸಿದ್ರಿ. ನಾನು ಅದೇ ಶಾಸಕರಾದ ನಂತರ ಅದನ್ನು ಫಾರಂ ನಂಬರ್ 3 ಬಗ್ಗೆ ನಾನು ಸದನ ಪ್ರಸ್ತಾಪ ಮಾಡಿ ನಮ್ಮ ಮಂತ್ರಿಗಳಾಯ್ತು ರಹೀಮ್ ಖಾನ್ ಅವರ ಗಮನ ತಂದಾಗ ಅವರು ಇಲ್ಲ ಇದನ್ನು ಸರಿಪಡಿಸ್ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದರು. ಹಿಂದಿನ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಪ್ರಸ್ತಾಪ ಮತ್ತೆ ಮಾಡಿದವಾಗ ಮಂತ್ರಿಗಳು ಕರೆದು ಇಲ್ಲ ಆದಷ್ಟು ಬೇಗ ಇದನ್ನು ನಾನು ಬಗೆಹರಿಸ್ತೀನಿ ಅನ್ನೋಂಥ ಮಾತನ್ನು ಹೇಳಿದರು. ಆ ನಂತರದಲ್ಲಿ ಅದನ್ನು ಒಂದು ಸಮಿತಿಯನ್ನು ಮಾಡಿ ಈ ಫಾರಂ ನಂಬರ್ 3 ಏನಿದೆಯೋ ಇದನ್ನು ಈಗಾಗಲೇ ಯಾರು ಮನೆ ಕಟ್ಕೊಂಡಿದ್ದಾರೋ, ಯಾರು ರಸ್ತೆ ಸರಿ ಇಲ್ವೋ, ಆ ಕಾನೂನು ವ್ಯಾಪ್ತಿಯಲ್ಲಿ ಏನು ಬರಬೇಕು, ಅದು ಎಲ್ಲೆಲ್ಲಿ ವೈಲೇಟ್ ಆಗಿದೆಯೋ ಅದನ್ನೆಲ್ಲವನ್ನು ಕೂಡ ಒಂದು ಟೈಮ್ ಸೆಟಲ್ಮೆಂಟ್ ಮಾಡಿ ಏನೋ ಒಂದು ಫೈನನ್ನು ಕಟ್ಟಿಸೋದ್ರ ಮುಖಾಂತರ ಒಂದು ಸರ್ತಿ ಅದು ಮುಗಿಸುವಂಥ ಕಾನೂನನ್ನು ನಾವು ತರ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಮಾನ್ಯ ಮಂತ್ರಿಗಳು ಹೇಳಿದರು. ಸದನದಲ್ಲಿ ನಮಗೆ ಲಿಖಿತವಾಗಿ ಕೊಟ್ಟರು. ಅದ್ರ ನಂತರದಲ್ಲಿ ಹಿಂದೆ ನಡೆದಂಥ ಬೆಂಗಳೂರು ನಡೆದಂಥ ಅಧಿವೇಶನದಲ್ಲಿ ಅದನ್ನು ಸರಿಯಾದ ರೀತಿಯ ಒಂದು ರೂಪರೇಷೆಯನ್ನು ಕೊಟ್ಟು ಅಲ್ಲಿ ಸದನದ ಒಪ್ಪಿಗೆಯನ್ನು ಫಾರಂ 3 ಬಗ್ಗೆ ಒಪ್ಪಿಗೆಯನ್ನು ಪಡೆದು ಮಾನ್ಯ ರಾಜ್ಯಪಾಲರಿಗೆ ಅಂಕಿತಕ್ಕೆ ಕಳಿಸಿದರು. ರಾಜ್ಯಪಾಲರು ನಂತರದಲ್ಲಿ ಅದು ಏನೋ ಸ್ವಲ್ಪ ಹೆಚ್ಚು ಕಡಿಮೆ ನ್ಯೂನತೆ ಇದೆ ಅನ್ನೋದನ್ನ ಮತ್ತೆ ವಾಪಸ್ ಕಳಿಸಿ ಅದನ್ನು ಸರಿಪಡಿಸಿ ಇವತ್ತು ರಾಜ್ಯಪಾಲರ ಅಂಕಿತವಾಗಿ ಮತ್ತೆ ಸರ್ಕಾರಕ್ಕೆ ಬಂದಿರುವಂತಹದ್ದು. ಇನ್ನು ಕೆಲವೇ ದಿನದಲ್ಲಿ ಅದು ಸರ್ಕಾರದ ಜಿಯೋ ಆಗಿ ಹೊರಗಡೆ ಬರುತ್ತೆ. ಬರೀ ನಾನು ಶಿರ್ಸಿ ಸಿದ್ದಾಪುರಕ್ಕೆ ಒಂದೇ ಅನ್ನೋಂಥದ್ದು ಫಾರಂ ನಂಬರ್ 3 ಅನ್ನೋಂಥದ್ದಲ್ಲ, ಇಡೀ ರಾಜ್ಯದ ವ್ಯಾಪ್ತಿಯಲ್ಲಿ ಫಾರಂ ನಂಬರ್ 3 ಏನು ತೊಂದರೆಗೆ ಒಳಪಟ್ಟಿದ್ರು ಅವೆಲ್ಲವೂ ಕೂಡ ಸರಿಯಾಗಿದೆ. ಈಗ ಇನ್ನು ಕೆಲವೇ ದಿನದಲ್ಲಿ ಫಾರಂ ನಂಬರ್ 3 ಏನು ತೊಂದರೆ ಇತ್ತು ಅದು ಬಗೆಹರಿದೆ. ಕೊನೆಯದಾಗಿ, ಯಾಕಂದ್ರೆ ಶಾಸಕರ ಬಗ್ಗೆ ಇನ್ನೊಂದು ಮಾತಿರುವಂಥದ್ದು, ಸಾಧಾರಣವಾಗಿ ಚುನಾವಣೆ ಸಂದರ್ಭದಲ್ಲಿ ಅವರು ಎಲ್ಲ ಭರವಸೆಗಳನ್ನ ಕೊಡ್ತಾ ಇರ್ತಾರೆ, ನಾವು ಎಲ್ರಿಗೂ ಸೇರಿದನು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರ್ತಾರೆ. ಆದ್ರೆ ಅನೇಕ ಉದಾಹರಣೆಗಳನ್ನು ನೋಡಿದ್ದೇವೆ ನಾವು. ಚುನಾವಣೆ ಗೆದ್ದ ನಂತರ ಒಂದಿಷ್ಟು ಜನರಿಗೆ ಅಷ್ಟೇ ಸೀಮಿತ ಆಗಿಬಿಡ್ತಾರೆ. ಆದ್ರೆ ಅದಕ್ಕೆ ಅಪವಾದದ ರೀತಿ ನಮ್ಮ ಶಿರ್ಸಿ ಸಿದ್ದಾಪುರ ಶಾಸಕರಾದಂಥ ಭೀಮಣ್ಣ ನಾಯ್ಕರು ಎಲ್ಲರಿಗೂ ಸಿಗ್ತಾರೆ. ಅವರು ಯಾವುದೇ ಜಾತಿ ಭೇದ ಏನೂ ಕೂಡ ಇಲ್ಲ, ಎಲ್ಲರಿಗೂ ಸಿಗ್ತಾರೆ. ಎಷ್ಟು ಮಧ್ಯರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರು ಸಾಮಾನ್ಯ ಪ್ರಜೆಗೂ ಕೂಡ ಅವರು ಸ್ಪಂದನೆಯನ್ನ ಮಾಡ್ತಾ ಇರುವಂತಹ ಶಾಸಕರು. ಹಾಗಾಗಿ ನಮಗೂ ಕೂಡ ಬಹಳ ಹೆಮ್ಮೆ ಇದೆ, ನಾವು ಈ ಕ್ಷೇತ್ರದವ್ರು ಆಗಿರೋದ್ರಿಂದ ಬಹಳ ಹೆಮ್ಮೆ ಇದೆ. ಶಾಸಕ, ಕೊನೆಯದಾಗಿ ತಾವು ಜನರಿಗೆ ನಾನು ನನ್ನ ಕ್ಷೇತ್ರದ ಜನರಿಗೆ ಇಷ್ಟನೇ, ಜನಗಳು ಯಾವ ಉದ್ದೇಶದಿಂದ ನನಗೆ ನನ್ನ ಮತವನ್ನು ಕೊಟ್ಟಿದ್ದಾರೋ, ನಮ್ಮ ಮತವನ್ನು ಕೇಳುವಾಗ ಮನೆ ಹೋಗ್ತೀವಿ, ತಾಯಿಂದ್ರ ಹತ್ರ ಹಿರಿಯ ಹತ್ರ ಹೋಗ್ತೀವಿ, ಕಾಲಿ ನಮಸ್ಕಾರ ಮಾಡ್ತೀವಿ, ನನ್ನ ಮತನ ಕೊಡಿ, ಆಶೀರ್ವಾದ ಮಾಡಿ, ಯುವಕರಲ್ಲಿ ನನ್ನ ಸಹಕಾರ ಕೊಡಿ, ನಿಮ್ಮ ಊರಿನ ಅಭಿವೃದ್ಧಿನ ನಿಮ್ಗಳ ಜೊತೆ ಇರ್ತೀನಿ ಅನ್ನುವಂಥ ಅನೇಕ ವಿಚಾರಗಳನ್ನ ನಾವು ಮತ ಕೇಳುವಾಗ ಹೇಳಿದ್ವಿ. ಆ ಮತವನ್ನು ನಾವು ಹೇಳಿದಂಥ ಮಾತುಗಳು ಏನಿದ್ದಾವೋ ಚುನಾವಣೆ ಪೂರ್ವದಲ್ಲಿ ನಾವು ಏನು ಹೇಳಿದೆವೋ ಅದನ್ನು ಚುನಾಯಿತ ಆದ ನಂತರದಲ್ಲಿ, ಶಾಸಕನಾದ ನಂತರದಲ್ಲಿ ನಾನು ಯಾವುದನ್ನು ಮಾಡಿದ್ದೇನೆ, ನನಗೆ ಯಾರು ಓಟನ್ನು ಹಾಕಿ ನನಗೆ ಆಶೀರ್ವಾದ ಮಾಡಿದರು, ಯಾವ ಹಳ್ಳಿಲಿ ಹಾಕಿದರು, ಯಾವ ಬಜಾರಲ್ಲಿ ಹಾಕಿದರು, ಆ ಎಲ್ಲ ಕಡೆಗೆ ಹೋಗಿ ಮತ್ತೆ ಅವ್ರಿಗೆ ನಾನು ಹೋಗಿ ಅವರ ಆಶೀರ್ವಾದ ಪಡೆದು ನಿಮ್ಮ ಜೊತೆ ನಾನು ಇದ್ದೀನಿ, ಸರ್ಕಾರ ಇದೆ, ನಿಮ್ಮ ಕೆಲಸವನ್ನು ನಾನು ಮಾಡ್ತೀನಿ ಅನ್ನೋಂಥ ಮಾತನ್ನು ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ನಾನು ಮಾಡ್ತಿದ್ದೀನಿ. ಯಾಕೆಂದರೆ ಶಾಸಕನಾದ ನಂತರ ಅದೆಲ್ಲ ಮರೆಯುವಂಥದ್ದು ಸರಿ, ಎಲ್ಲರೂ ವೈಯಕ್ತಿಕ ವಿಚಾರದಲ್ಲಿ ಯಾವ ಉದ್ದೇಶದ ಪ್ರೀತಿಯಿಂದ ವಿಶ್ವಾಸದಿಂದ ನಾವು ಮತವನ್ನು ಹೋಗಿದ್ವೋ, ನಮ್ಮ ಮೇಲೆ ಯಾವ ನಂಬಿಕೆ ಇಟ್ಟಿದ್ದಾರೋ, ಕೆಲಸ ಕಾಮಗಾರಿ ಊರಿನ ಅಭಿವೃದ್ಧಿ ಆಗುವಂಥ ಸಹಜ ಅದು ಮಾಡಲೇಬೇಕಾಗುತ್ತೆ. ಆದರೆ ಮನುಷ್ಯತ್ವ ಕಳೆದಕ್ಕೆ ನಾನು ಇರಲಿಲ್ಲ. ಆ ಉದ್ದೇಶ ನನಗೆ ಕೊಟ್ಟಿದ್ದಾರೋ ಅಲ್ಲಿ ಹೋಗ್ತೀನಿ, ಮಾತನಾಡ್ತೀನಿ, ಅವ್ರ ಸಮಸ್ಯೆಗಳಿಗೆ ನನ್ನ ಕೈಯಿಂದ ಆದಂಥ ಪರಿಹಾರವನ್ನು ಅಲ್ಲೇ ಕಂಡು ಹಿಡಿಯುವಲ್ಲಿ ಕೂಡ ನನ್ನ ಅಧಿಕಾರಿಗಳ ಜೊತೆ ನಾನು ಆ ಕೆಲಸ ಕೂಡ ನಾನು ಮಾಡ್ತಿದ್ದೀನಿ. ಹಾಗೆ ನಾವು ಯಾರೇ ಇರಲಿ ಎಲ್ಲ ಹಂತದ ಚುನಾಯಿತ ಸದಸ್ಯರು ನಾವು ಪಂಚಾಯತಿಂದ ಹಿಡಿದು ಪಾರ್ಲಿಮೆಂಟ್ನವರು ಕೂಡ ಯಾವ ಉದ್ದೇಶಕ್ಕಾಗಿ ನಮಗೆ ಮತವನ್ನು ಹಾಕುವ ಮುಖಾಂತರ ನಮ್ಮನ್ನು ಆಯ್ಕೆಯನ್ನು ಮಾಡ್ತಾರೋ ಆ ರೀತಿಯಲ್ಲಿ ನಾವು ಸಹಕರಿಸಿದಾಗ, ಸ್ಪಂದಿಸಿದಾಗ ನಮ್ಮ ಪೂರ್ವಜರು ಕಂಡಂಥ ಕನಸು ರಾಮರಾಜ್ಯ ಆಗಬೇಕಂತ ಕನಸಿನಿತ್ತು ಅದು ಈಡೇರಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾವು ಚುನಾಯಿತ ಆದಂಥ ಸದಸ್ಯರು
ಯಾವುದೇ ಪಕ್ಷಭೇದ ಇಲ್ಲದೇ ಸಮಾಜ ಸೇವೆಯನ್ನು ಆ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು. ಅದರಲ್ಲಿ ನಾನು ಆ ಕೆಲಸನ ಮಾಡಬೇಕು ಇಚ್ಛೆ. ಇದು ಶಾಸಕರಾಗಿರುವಂತಹ ಭೀಮಣ್ಣ ನಾಯಕ್ ಅವರ ಹೇಳಿಕೆ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಸಾಕೇಶ್ ಜೊತೆ ಪ್ರವೀಣ್ ರಾವ್, ಪಬ್ಲಿಕ್ ಪವರ್, ಬೆಂಗಳೂರು.